ಸಮಸ್ಯೆಗಳ ಆಗರವಾಗ್ಬಿಟ್ಟಿದೆ ಹಾವೇರಿ ಸರ್ಕಾರಿ ಜಿಲ್ಲಾಸ್ಪತ್ರೆ. ಸ್ವಚ್ಛತೆ ಮಾಡದೆ ಜಿಲ್ಲಾಸ್ಪತ್ರೆಯಲ್ಲಿ ಭಾರಿ ನಿರ್ಲಕ್ಷ್ಯವನ್ನ ವಹಿಸಲಾಗ್ತಾ ಇದೆ. ಹೀಗಾಗಿ ಆಸ್ಪತ್ರೆಯಲ್ಲಿ ಸಮಸ್ಯೆಗಳೇ ಹೆಚ್ಚಾಗಿ ಕಂಡುಬರ್ತಾ ಇವೆ. ಆಸ್ಪತ್ರೆ ವಾರ್ಡ್ ತುಂಬಾ ಜಿರಳೆಗಳು ಓಡಾಡ್ತಿವೆ. ಮೊಬೈಲ್ನಲ್ಲಿ ಸರಿ ಆಯ್ತು ಜಿರಳೆಗಳು ಓಡಾಡುವಂತ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ನೋಡಿ, ಸರ್ಕಾರಿ ಆಸ್ಪತ್ರೆ ಅಂತ ಬಂದ್ರೆ ಮೊದಲೇ ಈಗ ರೋಗಿಗಳು ಮುಖ ಮುರಿತಾರೆ, ಮೂಗು ಮುರಿತಾರೆ. ಆ ಆಸ್ಪತ್ರೆಯತ್ತ ಹೋದ್ರೆ ನಾವು ಬದುಕು ಬರ್ತೀವೋ ಇಲ್ವೋ ಅಂತೇಳಿ ಆತಂಕವನ್ನ ವ್ಯಕ್ತಪಡಿಸ್ತಾರೆ. ಇದರ ಬೆನ್ನಲ್ಲೇ ಈಗ ಆಯಾ ಜಿಲ್ಲೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅನೇಕ ಸಮಸ್ಯೆಗಳು ಕಂಡು ಬರ್ತಾ ಇದ್ದಾವೆ. ಇತ್ತ ಹಾವೇರಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಸಮಸ್ಯೆಗಳ ಆಗರವೇ ಕಂಡು ಬರ್ತಾ ಇದೆ. ಸ್ವಚ್ಛತೆಯನ್ನ ಕಾಪಾಡಿಕೊಂಡಿಲ್ಲ ಅಂತಂದ್ರೆ ಬ್ಯಾಕ್ಟೀರಿಯಾಗಳು ಬರ್ತಾವೆ, ಕಾಕ್ರೋಚ್ಗಳು ಬರ್ತಾವೆ, ಇಲಿಗಳು ಬರ್ತಾವೆ, ಹಲ್ಲಿಗಳು ಬರ್ತಾವೆ. ಬಟ್ ಇದೇ ರೀತಿಯಾಗಿ ಇವರು ಸ್ವಚ್ಛತೆಯನ್ನ ಕಾಪಾಡದೆ ನೋಡಿ ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಎಷ್ಟು ಗಲೀಜಾಗಿದೆ ಆಸ್ಪತ್ರೆ ಅಂತ. ಹೀಗಾಗಿ ಈಗ ಆಸ್ಪತ್ರೆಯಲ್ಲಿ ಕಾಕ್ರೋಚ್ಗಳು ಓಡಾಡ್ತಾ ಇದ್ದಾವೆ. ಆ ಕಾಕ್ರೋಚ್ಗಳು ಓಡಾಡ್ತಾ ಇರುವಂತಹ ದೃಶ್ಯವನ್ನ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ಇನ್ನಾದರೂ ಹಾವೇರಿ ಜಿಲ್ಲಾಡಳಿತ ಅಥವಾ ಆರೋಗ್ಯ ಇಲಾಖೆ ಇದಕ್ಕೆ ಎಚ್ಚೆತ್ತುಕೊಂಡು ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತ. ಪ್ರತಿದಿನ ಕೂಡ ಸ್ಯಾನಿಟೈಸಿಂಗ್ ಮಾಡಬೇಕಾಗುತ್ತೆ. ಆಸ್ಪತ್ರೆ ಅಂತ ಬಂದಾಗ ಒಂದಷ್ಟು ಕ್ಲೀನ್ ಮಾಡಬೇಕಾಗುತ್ತೆ, ಶೌಚಾಲಯಗಳನ್ನು ಶುಚಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ಅನೇಕ ರೋಗಿಗಳು ಬರ್ತಾರೆ, ಹೊರ ರೋಗಿಗಳು ಬರ್ತಾರೆ, ಒಳ ರೋಗಿಗಳು ಇರ್ತಾರೆ. ಅಡ್ಮಿಟ್ ಆದಂಥವರ ಗತಿ ಏನು ಅಂತ ಹಾಗಾದರೆ ಸ್ವಚ್ಛತೆಯೇ ಇಲ್ಲ ಈ ಆಸ್ಪತ್ರೆಯಲ್ಲಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆಯೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು. ಮತ್ತು ಅಲ್ಲಿ ಜಿಲ್ಲಾಡಳಿತ ಅಂತ ಬಂದಾಗಲೂ ಕೂಡ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಆಗ್ಬೋದು, ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಅಧಿಕಾರಿಗಳಿದ್ದಾರೋ ಅವ್ರು ಒಂದ್ಸಲ ಅಲ್ಲಿ ಹೋಗಿ ವಿಸಿಟ್ ಮಾಡಬೇಕಿದೆ. ಯಾಕೆಂದರೆ ರೋಗಿಗಳು ಅಂತ ಬಂದರೆ ರೋಗವನ್ನು ಹೋಗಿಸ್ಬೇಕು ಅನ್ನುವಂಥ ಕಾರಣಕ್ಕೆ ಇಲ್ಲಿಗೆ ಬರ್ತಾರೆ. ಬಟ್ ಈ ಆಸ್ಪತ್ರೆಗೆ ಬಂದರೆ ಇಲ್ಲಿರುವಂಥ ರೋಗಗಳೇ ರೋಗಿಗಳಿಗೆ ಮತ್ತಷ್ಟು ಅಂಟ್ಕೊಳ್ಳುತ್ತೆ.